ಅಪ್ರಾಕ್ಸಿಮೇಷನ್ ರಿಲೇಟೆಡ್ ಕ್ವೆಶನ್ಸ್ ಪ್ರತಿ ವರ್ಷ ಎಕ್ಸಾಮ್ ಅಲ್ಲಿ 4 to 5 ಮಾರ್ಕ್ಸ್ ಖಂಡಿತ ಬರುತ್ತೆ. ಸೊ ಅದರ ರಿಲೇಟೆಡ್ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ನಾವು ಈ ಸೀರೀಸ್ ಅಲ್ಲಿ ತಗೊಳ್ತಾ ಇರುವಂತ ಎಲ್ಲಾ ಎಕ್ಸಾಂಪಲ್ಸ್ ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದಾನೆ ತಗೊಂಡಿದ್ದೀನಿ. ಸೊ ಇಲ್ಲಿ ನಾವು ನೋಡಬಹುದು ಈ ಕ್ವೆಶನ್ ನ 2025 ಅಲ್ಲಿ ಕೇಳಿದ್ರು. 39.98% ಆಫ್ 249.99 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 196.04 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 55.93 ಅಂತ ಕೊಟ್ಟಿದ್ರು. ಇದನ್ನ ನಾವೀಗ ಸಾಲ್ವ್ ಮಾಡೋಣ. ಅಪ್ರಾಕ್ಸಿಮೇಟ್ ಆಗಿ ಇದ್ರ ವ್ಯಾಲ್ಯೂ ತಗೊಂಡಾಗ 40% ಆಫ್ 250 ಆಗುತ್ತೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 196 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 56. ಇನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಸ್ಕ್ವೇರ್ ರೂಟ್ ಆಫ್ 196 ಆಗುತ್ತೆ 14, ಹಾಗೆ 40 ಡಿವೈಡೆಡ್ ಬೈ 100 ಅಂತ ಬರ್ಕೋತೀವಿ ಪರ್ಸೆಂಟ್ ನ, ಇಂಟು 250 ಪ್ಲಸ್ 14 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 56. ಈಗ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 100 ಪ್ಲಸ್ 14 ಮೈನಸ್ 56 ಆಗುತ್ತೆ. ಎಕ್ಸ್ ಸ್ಕ್ವೇರ್ಗೆ ವ್ಯಾಲ್ಯೂ ಬರುತ್ತೆ 58. ನಾವ್ ಇದರ ಸ್ಕ್ವೇರ್ ರೂಟ್ ನ ತೆಗೆದಾಗ ನಿಯರೆಸ್ಟ್ ವ್ಯಾಲ್ಯೂ ತಗೋತೀವಿ. ಅಪ್ರಾಕ್ಸಿಮೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಕ್ಸ್ ಈಕ್ವಲ್ಸ್ 8 ಆಗುತ್ತೆ. ಅಪ್ರಾಕ್ಸಿಮೇಷನ್ ಅಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಇದೀವಿ. ಇಲ್ಲಿ 20.99 ಸ್ಕ್ವೇರ್ ಮೈನಸ್ 24.97% 220.02 ಮೈನಸ್ ಕ್ವೆಶನ್ ಮಾರ್ಕ್ ಈಕ್ವಲ್ಸ್ 131.13 ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಾವು ಕ್ವೆಶನ್ ಮಾರ್ಕ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ ನಾವು ಅಪ್ರಾಕ್ಸಿಮೇಟ್ ಆಗಿ 21 ಸ್ಕ್ವೇರ್ ಮೈನಸ್ 25% ಆಫ್ 220 ಮೈನಸ್ ಕ್ವೆಶನ್ ಮಾರ್ಕ್ ಈಕ್ವಲ್ಸ್ 131 ಅಂತ ತಗೋತೀವಿ. 21 ಸ್ಕ್ವೇರ್ ನ ವ್ಯಾಲ್ಯೂ ಆಗುತ್ತೆ 441, 25% ಆಫ್ 220 ಆಗುತ್ತೆ 55. ಸೊ ಈಗ ಇದನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ 441 ಮೈನಸ್ 55 ಮೈನಸ್ 131 ಆಗುತ್ತೆ. ಸೊ ಇದರ ವ್ಯಾಲ್ಯೂ ಆಗುತ್ತೆ 255. ಈ ಸೀರೀಸ್ ನ ಫೋರ್ತ್ ಎಕ್ಸಾಂಪಲ್ 24.21 ಸ್ಕ್ವೇರ್ ಮೈನಸ್ 12.16 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 49.99% ಆಫ್ 55.98 ಅಂತ ಕೊಟ್ಟಿದ್ರು. ಈ ಕ್ವೆಶನ್ ಕೂಡ 2025 ಬಂದಿತ್ತು. ಇದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ನಾವು ತಗೊಂಡಾಗ 24 ಸ್ಕ್ವೇರ್ ಮೈನಸ್ 12 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 50% ಆಫ್ 56 ಅಂತ ಬರ್ಕೋತೀವಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 24 ಸ್ಕ್ವೇರ್ ಏನಾಗುತ್ತೆ 576 ಪ್ಲಸ್ 12 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 28. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ತಗೊಂಡಾಗ 588 ಡಿವೈಡೆಡ್ ಬೈ 28 ಆಗುತ್ತೆ. ಅಂಡ್ ಫರ್ದರ್ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರುವಂತ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 21. ಇಲ್ಲಿ ಬಾಡ್ಮಾಸ್ ರೂಲ್ ನ ಜಾಸ್ತಿ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗಿರುವಂತ ಒಂದು ಅಪ್ರಾಕ್ಸಿಮೇಷನ್ ಪ್ರಾಬ್ಲಮ್ ಇದೆ. 1620.03 divided by 44.93 plus 8836 divided by 46.98 whole square ಅಂತ ಕೊಡ್ತಾರೆ. ಇದನ್ನ ನಾವು 1620 divided by 45 plus 8836 divided by 47 square ಅಂತ ಬರ್ಕೋತೀವಿ. ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಫಸ್ಟ್ ನಾವು ಬಾಡ್ಮಾಸ್ ರೂಲ್ ಅಪ್ಲೈ ಮಾಡಿ ಇಲ್ಲಿ ನಾವು ಮಾಡ್ಕೊಳ್ಳೋದು 1620 divided by 45 ನ ಸಾಲ್ವ್ ಮಾಡ್ತೀವಿ. ಅದರ ವ್ಯಾಲ್ಯೂ ಆಗುತ್ತೆ 36 ಪ್ಲಸ್ 8836 divided by 47 ಸ್ಕ್ವೇರ್ ವ್ಯಾಲ್ಯೂ 2209. 8836 divided by 2209 ನ ಡಿವೈಡ್ ಮಾಡಿದಾಗ ಬರೋ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 4. 36 ಪ್ಲಸ್ 4 ಈಕ್ವಲ್ಸ್ 40. ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋದಾದ್ರೆ 11.99 ಹೋಲ್ ಸ್ಕ್ವೇರ್ ಪ್ಲಸ್ 28.86 ಸ್ಕ್ವೇರ್ minus 425 plus 655 whole divided by 6 cube ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ನಾವು 12 ಸ್ಕ್ವೇರ್ ಪ್ಲಸ್ 29 ಸ್ಕ್ವೇರ್ ಮೈನಸ್ 1080 ಅಂದ್ರೆ 425 ಪ್ಲಸ್ 655 ನ ಮಾಡ್ಕೋತೀವಿ. ಡಿವೈಡೆಡ್ ಬೈ 6 ಕ್ಯೂಬ್ ನ ವ್ಯಾಲ್ಯೂ ಆಗುತ್ತೆ 216. ಇದನ್ನ ನಾವು ಡಿವೈಡ್ ಮಾಡಿದಾಗ ಬರುವಂತ ವ್ಯಾಲ್ಯೂ 5. ಸೊ ಇದು 144 ಪ್ಲಸ್ 841 ಮೈನಸ್ 5 ನ ಸಾಲ್ವ್ ಮಾಡಿದಾಗ ನಮಗೆ ಬರುವಂತ ಆನ್ಸರ್ 980. ಪ್ರಾಬ್ಲಮ್ ನ ನೋಡೋಣ. x ಡಿವೈಡೆಡ್ ಬೈ 17.99 ಇಂಟು 5.99 ಈಕ್ವಲ್ಸ್ 319.87% ಆಫ್ 60 ಅಂತ ಇರುತ್ತೆ. ಇದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ನ ತಗೊಂಡಾಗ x ಡಿವೈಡೆಡ್ ಬೈ 18 ಇಂಟು 6 ಈಕ್ವಲ್ಸ್ 320% ಆಫ್ 60 ಆಗುತ್ತೆ. ಸೊ ಇದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಂಡಿದೀವಿ. x ಈಕ್ವಲ್ಸ್ 192 ಇಂಟು 3 ಆಗುತ್ತೆ. ಸೊ x ನ ವ್ಯಾಲ್ಯೂ ಆಗುತ್ತೆ 576. ಮತ್ತೊಂದು ಎಕ್ಸಾಂಪಲ್ ಇಲ್ಲಿದೆ. ಸ್ಕ್ವೇರ್ ರೂಟ್ ಆಫ್ 840.99 ಪ್ಲಸ್ 14 ಡಿವೈಡೆಡ್ ಬೈ 19 ಆಫ್ 361.09 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 4.88 ಅಂತ ಕೊಟ್ಟಿದ್ರು.
ಇದನ್ನು ಸಾಲ್ವ್ ಮಾಡುವಾಗ ಸ್ಕ್ವೇರ್ ರೂಟ್ ಆಫ್ 841 ಪ್ಲಸ್ 14 ಡಿವೈಡೆಡ್ ಬೈ 19 ಆಫ್ 361 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 5 ಅಂತ ಹಂಗೆ ರಿಟೈನ್ ಮಾಡ್ಕೊಂಡಿದ್ದೀವಿ. ಸೊ ಸ್ಕ್ವೇರ್ ರೂಟ್ ಆಫ್ 841 ಆಗುತ್ತೆ 29 ಪ್ಲಸ್ 14 ಡಿವೈಡೆಡ್ ಬೈ 19 361 ಅಂದರೆ 19 ಸ್ಕ್ವೇರ್. ಸೊ ಇಲ್ಲಿ ನಿಮಗೆ ಸ್ಕ್ವೇರ್ ರೂಟ್ ಅಟ್ಲೀಸ್ಟ್ 25ವರೆಗೂ ಅಥವಾ 50ವರೆಗೂ ಗೊತ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಈಗ ನಮ್ಗೆ ಉಳಿಯುವಂಥದ್ದು 29 ಪ್ಲಸ್ 14 ಇಂಟು 9 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 5. ಇದನ್ನ ನಾವು 29 ಪ್ಲಸ್ 266 ಡಿವೈಡೆಡ್ ಬೈ 5 ಅಂತ ಬರಿತೀವಿ. ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಕ್ವೆಶನ್ ಮಾರ್ಕ್ ವ್ಯಾಲ್ಯೂ ಆಗುತ್ತೆ 59.